ಸ್ನೇಹಕ್ಕೆ ಇನ್ನೊಂದು ಹೆಸರೇ ಶ್ರೀಕೃಷ್ಣ ಸುಧಾಮ. ಎಲ್ಲ ಸ್ನೇಹಿತರಲ್ಲಿ ಒಬ್ಬ ಸುಧಾಮ ಅಡಗಿರುತ್ತಾನೆ. ಆದರೆ ನಾವು ಕೃಷ್ಣನಾಗಲು ಬಯಸಬೇಕು. ಸೂರ್ಯ ಚಂದ್ರ ಎಷ್ಟು ಸತ್ಯವೋ ಈ ಸ್ನೇಹ ಅಷ್ಟೇ ಸತ್ಯ. ಶ್ರೀಕೃಷ್ಣ ಹಾಗೂ ಸುಧಾಮರ ವಿಶ್ವ ಪ್ರಸಿದ್ಧ ಸ್ನೇಹದ ಕಥೆಯನ್ನು ಅಭಿನಯದ ಮೂಲಕ ಪ್ರದರ್ಶಿಸಲು ಬರಲಿದ್ದಾರೆ ಅಭಿನಯ ಭಂಟರು. ಈಗ ಶ್ರೀಕೃಷ್ಣ ಸುಧಾಮ ನಾಟಕ 1ರಿಂದ 7ನೇ ತರಗತಿಯ ವಿದ್ಯಾರ್ಥಿಗಳಿಂದ. ಉಜ್ಜಯಿನಿಯ ಸಂದೀಪನಿ ಆಶ್ರಮದಲ್ಲಿ ಗುರುಗಳಾದ ಸಾಂದೀಪ ಮುನಿಯ ಹತ್ತಿರ ವಿದ್ಯಾಭ್ಯಾಸಕ್ಕಾಗಿ ಶಿಷ್ಯಂದಿರು ಬಂದಿದ್ದಾರೆ. ಅವರಲ್ಲಿ ಕೃಷ್ಣ ಮತ್ತು ಸುಧಾಮ ಇಬ್ಬರು ಬಾಲ್ಯ ಸ್ನೇಹಿತರು. ಇವರಿಬ್ಬರು ಗುರುಗಳಿಗೆ ಅತಿ ಪ್ರಿಯ ಶಿಷ್ಯರು. ಮಕ್ಕಳೇ, ಇಲ್ಲಿಯವರೆಗೆ ನೀವೆಲ್ಲ ಒಟ್ಟಾಗಿ ಎಲ್ಲ ಅಧ್ಯಯನ ಪಾಂಡಿತ್ಯ ಪುರಾಣಗಳನ್ನು ಕಲಿತಿದ್ದೀರಾ. ಅವುಗಳನ್ನೆಲ್ಲ ನಿಮ್ಮ ಜೀವನ ಉದ್ದಕ್ಕೂ ಒಳ್ಳೆಯ ರೀತಿಯಲ್ಲಿ ಬೆಳೆಸಿಕೊಂಡು ಉತ್ತಮ ವ್ಯಕ್ತಿಗಳಾಗಬೇಕು. ಗುರುಗಳೇ, ನೀವು ಹೇಳಿದಂತೆ ನಾವು ಉತ್ತಮ ವ್ಯಕ್ತಿಗಳಾಗುತ್ತೇವೆ. ಸರಿ, ಇನ್ನು ನೀವೆಲ್ಲ ನಿಮ್ಮ ನಿಮ್ಮ ಊರುಗಳಿಗೆ ತೆರಳಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಗುರುಗಳೇ, ನಿಮ್ಮ ಜ್ಞಾನ ಭಂಡಾರಕ್ಕೆ ನೀವು ನೀಡಿದ ಶಿಕ್ಷಣಕ್ಕೆ ನಾವು ಕೊಡುವ ಗುರುದಕ್ಷಿಣೆ ಅಲ್ಪವಾದದ್ದು. ಆದರೂ ಇದನ್ನು ನೀವು ಸ್ವೀಕರಿಸಲೇಬೇಕು. ಸರಿ. ನನ್ನ ಪ್ರೀತಿಯ ಮಿತ್ರ ಸುಧಾಮನಲ್ಲಿ ನಾನು ಇಲ್ಲಿದ್ದೇನೆ ಕೃಷ್ಣ. ನಿನ್ನನ್ನು ಬಿಟ್ಟು ಹೋಗಲು ಮನಸ್ಸೇ ಆಗುತ್ತಿಲ್ಲ ಗೆಳೆಯ. ಏನಾದರೂ ಸಹಾಯ ಬೇಕಿದ್ದರೆ ಯಾವುದೇ ಸಂಕೋಚವಿಲ್ಲದೆ ಕೇಳಿಕೋ. ಏನಿಲ್ಲ ಸ್ನೇಹಿತ, ಮತ್ತೆ ಭೇಟಿ ಆಗೋಣ. ಕೆಲವು ವರ್ಷಗಳ ನಂತರ ಅವರೆಲ್ಲ ಬೆಳೆದು ದೊಡ್ಡವರಾಗುತ್ತಾರೆ. ಸುಧಾಮನಿಗೆ ಕಡು ಬಡತನ. ಸುಧಾಮನ ಹೆಂಡತಿ ಸುಶೀಲೆ ಹಾಗೂ ಮಕ್ಕಳ ನಡುವಿನ ಸಂಭಾಷಣೆ. ಅಮ್ಮ ಅಮ್ಮ, ಹಸಿವೆ ಆಗ್ತಿದೆ, ಊಟ ಕೊಡಮ್ಮ. ನನಗೆ ಕೂಡ ಹಸಿವೆ ಆಗ್ತಿದೆ, ಊಟ ಕೊಡಮ್ಮ. ಅಯ್ಯೋ ವಿಧಿ, ಮಕ್ಕಳ ಹೊಟ್ಟೆ ಮೇಲೂ ನಿನ್ನ ಕಣ್ಣು ಬಿತ್ತೆ. ತಿನ್ನಲು ಏನಾದರೂ ಇದೆಯಾ? ನೋಡುತ್ತೇನೆ ಮಕ್ಕಳೇ. ಅಮ್ಮ, ನನಗೆ ಸ್ವಲ್ಪ ಶಾಂತವಾಗಿರಿ ಮಕ್ಕಳೇ. ಇನ್ನೇನು ನಿಮ್ಮ ತಂದೆ ಬರುವರು. ಬರುವಾಗ ನಿಮಗಾಗಿ ಏನಾದರೂ ತಂದು ಕೊಡುವರು. ಸುಶೀಲಾ, ಸುಶೀಲಾ, ಮಕ್ಕಳು ಮಲಗಿದರೆ ತಿನ್ನಲು ಏನಾದರೂ ತಂದಿರಾ? ಮಕ್ಕಳು ಇಂದು ಕೂಡ ಹೊಟ್ಟೆ ಹಸಿವಿನಿಂದಲೇ ಮಲಗಿದರು. ಇಂದು ಒಳ್ಳೆಯ ಭಿಕ್ಷೆ ಸಿಕ್ಕಿತು. ದಾರಿಯಲ್ಲಿ ಬರುವಾಗ ನಾಯಿಯ ಪಾಲಾಯಿತು. ಜೀವನದಲ್ಲಿ ಬರೀ ಕಷ್ಟಗಳೇ ಬರುತ್ತಿದೆ. ಸುಖದ ದಿನಗಳು ಯಾವಾಗ ಬರುತ್ತವೋ ಅದೆಲ್ಲ ಆ ದೇವರಿಗೆ ಗೊತ್ತು. ಬಡತನ ನಮ್ಮ ಬೆನ್ನು ಹತ್ತಿದೆ. ಅದು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಅನ್ನಿಸುತ್ತೆ. ಚಿಂತೆ ಮಾಡಿದರೆ ಏನು ಬಂತು? ಜೀವನದಲ್ಲಿ ಬಂದಿದ್ದನ್ನು ಅನುಭವಿಸಲೇಬೇಕು. ಅದೇ ಮಾನವ ಧರ್ಮ. ನೀವು ನೀತಿ ಹೇಳುವುದರಲ್ಲಿ ಬಹಳ ಮುಂದು. ಆದರೆ ನೀತಿ, ನಿಯಮ, ವಿಧೇಯತೆ, ಪಾಂಡಿತ್ಯ ಇದ್ದುದರಿಂದಲೇ ಶ್ರೀಕೃಷ್ಣ ಗುರುಕುಲದಲ್ಲಿ ನನ್ನ ಸ್ನೇಹಿತನಾದದ್ದು. ಮಾತು ಮಾತಿಗೂ ಶ್ರೀಕೃಷ್ಣ ನನ್ನ ಸ್ನೇಹಿತನಾಗಿದ್ದ ಅಂತೀರಿ? ನಿಜಕ್ಕೂ ಆತ ನನ್ನ ಪರಮ ಮಿತ್ರ. ಇಬ್ಬರು ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದ್ದೆವು. ಅಂತ ಶ್ರೀಮಂತ ಸ್ನೇಹಿತನಿದ್ದರು ಇದುವರೆಗೂ ನೀವೇಕೆ ಅವರ ಹತ್ತಿರ ಸಹಾಯ ಕೇಳಲಿಲ್ಲ? ಬಡವನಾದವ ಶ್ರೀಮಂತರ ಮನೆಗೆ ಸಹಾಯ ಕೇಳಲು ಹೋಗಬಾರದು. ಸ್ನೇಹಿತರೆದುರು ಎಂಥ ಸ್ವಾಭಿಮಾನ. ದಯವಿಟ್ಟು ಹೋಗಿ ಅವರಲ್ಲಿ ಸಹಾಯ ಕೇಳಿ. ಹೇಗೆ ಕೇಳುವುದು? ಯಾಕೋ ಸರಿ ಅನಿಸುತ್ತಿಲ್ಲ. ಆತ್ಮೀಯ ಗೆಳೆಯ ಅನ್ನುತ್ತೀರಿ,
ಅಂದ ಮೇಲೆ ಸಹಾಯ ಮಾಡೇ ಮಾಡುತ್ತಾರೆ. ಇಲ್ಲ ಅನ್ನಲಾರ, ಆದರೂ ಕೇಳುವುದಕ್ಕೆ ಸಂಕೋಚ. ಸಂಕೋಚ ಬೇಡರಿ, ಹಸಿದಿರೋ ಮಕ್ಕಳಿಗೋಸ್ಕರವಾದರೂ ಹೋಗಿ ಕೇಳಿರಿ. ಆಗಲಿ, ಹೋಗುತ್ತೇನೆ. ಆದರೆ ಗೆಳೆಯನನ್ನು ನೋಡಲು ಬರಿಗೈಯಲ್ಲಿ ಹೋಗ್ಲಾ? ನೆನ್ನೆ ತಂದ ಅವಲಕ್ಕಿ ಸ್ವಲ್ಪ ಉಳಿದಿದೆ. ಮಕ್ಕಳ ಉಪಹಾರಕ್ಕೆ ಏನೇನು ಸಾಲದು, ಅದನ್ನೇ ಕಟ್ಟಿಕೊಡಲೇ? ಅಮ್ಮ ಅಮ್ಮ ಹಸಿವಾಗ್ತಿದೆ, ಅದನ್ನಾದರೂ ನನಗೆ ಕೊಡಮ್ಮ. ತುಸು ತಡೆದುಕೊಂಡ ದೇವರ ದಯವಿದ್ದರೆ ಅವಲಕ್ಕಿ ಬಂಗಾರವಾದೀತು. ಅದನ್ನೇ ಕಟ್ಟಿಕೊಡಲೇ? ಸರಿ, ಹಾಗೆ ಮಾಡು. ಸರಿ, ಹೋಗಿ ಬನ್ನಿ. ಕಾಡು ಮೇಡುಗಳನ್ನು ದಾಟುತ್ತಾ ಗುಡ್ಡ ಬೆಟ್ಟಗಳನ್ನು ಆಚೆ ಸುಧಾಮ ಅರಮನೆಯತ್ತ ಹೆಜ್ಜೆ ಹಾಕುತ್ತಿದ್ದಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಕೃಷ್ಣನ ಅರಮನೆ. ಕಾವಲುಗಾರರು ಸುಧಾಮನನ್ನ ತಡೆ ಹಿಡಿಯುವರು. ಯಾರು ನೀನು? ಹಾಗೆ ಒಳಗೆ ನುಗ್ಗುತ್ತಿದ್ದೀಯಲ್ಲ, ಏನು ಸಮಾಚಾರ? ಅಣ್ಣ, ನನ್ನ ಹೆಸರು ಸುಧಾಮ. ಶ್ರೀಕೃಷ್ಣ ಮಹಾರಾಜರು ನನ್ನ ಆತ್ಮೀಯ ಸ್ನೇಹಿತರು. ಅವರನ್ನು ನೋಡಲು ನಾನು ಬಂದಿದ್ದೇನೆ. ದಯವಿಟ್ಟು ಒಳಗೆ ಬಿಡಣ್ಣ. ಅರುಕಲು ಮುರುಕಲು ಬಟ್ಟೆ ಹಾಕಿದ್ಯಾ? ನೀನು ಮಹಾರಾಜರ ಗೆಳೆಯನೇ? ಸುಳ್ಳು ಹೇಳಿ ಒಳಗೆ ಹೋಗಲು ಪ್ರಯತ್ನವೇ? ನೋಡ್ರಪ್ಪ, ಈತ ಮಹಾರಾಜರ ಸ್ನೇಹಿತನಂತೆ. ಹೋಗಪ್ಪ ಹೋಗು. ಹೀಗೆ ದಿನವಿಡೀ ಕೇಳಿಕೊಂಡು ತುಂಬಾ ಜನ ಬರುತ್ತಾರೆ. ಓ ಸುಧಾಮ, ಯಾವಾಗ ಬಂದೆ? ಬಾ ಒಳಗೆ. ಶ್ರೀಕೃಷ್ಣ ಮಹಾರಾಜರು. ಏಕೆ ಸುಧಾಮ, ಕಣ್ಣಲ್ಲಿ ನೀರು? ಎಲ್ಲ ಕ್ಷೇಮವೇ? ಏನೂ ಇಲ್ಲ ಕೃಷ್ಣ. ಬಹಳ ದಿನಗಳ ನಂತರ ನಿನ್ನನ್ನು ನೋಡುತ್ತಿದ್ದೇನಲ್ಲ, ಅದಕ್ಕಾಗಿ ಆನಂದದ ಕಣ್ಣೀರು. ದೂರದಿಂದ ದಣಿದು ಬಂದಿದ್ದೀಯ. ಸ್ನಾನ ಮಾಡಿ ಊಟ ಮಾಡಿ ವಿಶ್ರಾಂತಿ ತೆಗೆದುಕೋ. ಅಷ್ಟು ಬೇಗ ನಿನ್ನನ್ನು ಹೋಗಲು ಬಿಡುವುದಿಲ್ಲ. ಅಯ್ಯೋ, ಅಲ್ಲಿ ಮನೆಯಲ್ಲಿ ಯಾರೂ ಇಲ್ಲ. ಮಕ್ಕಳಿಗೆ ಸುಮ್ಮನಿರು. ಬಂದ ತಕ್ಷಣವೇ ಹೋಗಬೇಕಿದ್ದೆ, ಯಾವಾಗ ಬಂದೆ? ಯಾರಲ್ಲಿ? ಸುಧಾಮನಿಗೆ ವಿಶ್ರಾಂತಿ ವ್ಯವಸ್ಥೆ ಮಾಡಿ.
ವಿಶ್ರಾಂತಿ ತೆಗೆದುಕೋ ಗೆಳೆಯ. ನಿನ್ನ ವಸ್ತ್ರದಲ್ಲಿ ಏನದು? ನನಗೆ ಕೊಡಲು ಏನು ತಂದಿರುವೆ? ಏನಿಲ್ಲ ಕೃಷ್ಣ. ಅವಲಕ್ಕಿ ನನ್ನ ಪ್ರಿಯವಾದ ಫಲಹಾರ. ನೀವೊಬ್ಬರೇ ತಿಂದರೆ ಹೇಗೆ? ನನಗೂ ಕೊಡಿ, ನಾನೂ ರುಚಿ ನೋಡುತ್ತೇನೆ. ತುಂಬ ರುಚಿಯಾಗಿದೆ. ವಿಶ್ರಾಂತಿ ತೆಗೆದುಕೋ ಗೆಳೆಯ. ನನಗೆ ತುರ್ತು ಕೆಲಸವಿದೆ, ಅದು ಮುಗಿದ ತಕ್ಷಣವೇ ಬಂದು ಬಿಡುವೆ. ಹಾಗೆ ಆಗಲಿ ಕೃಷ್ಣ. ರುಕ್ಮಿಣಿ, ನಾನು ಬರುವವರೆಗೆ ಸುಧಾಮನನ್ನು ಚೆನ್ನಾಗಿ ನೋಡಿಕೊ. ಹಾಗೆ ಆಗಲಿ ಮಹಾಪ್ರಭು. ಸುಧಾಮ ತನ್ನ ಮನಸ್ಸಿನಲ್ಲೇ ಯೋಚಿಸುತ್ತಿದ್ದಾನೆ, ಇಂತಹ ಶ್ರೀಕೃಷ್ಣನನ್ನು ಮಿತ್ರನಾಗಿ ಪಡೆದದ್ದು ನನ್ನ ಪುಣ್ಯ. ಇಂದಿಗೂ ಆತ ನನ್ನನ್ನು ಮರೆತಿಲ್ಲ. ರಾಜನಾದರೂ ನನ್ನ ಪಾದಗಳನ್ನು ತೊಳೆದು ಆತಿಥ್ಯ ಮಾಡಿದನು. ನಾನು ತಂದ ಅವಲಕ್ಕಿಯನ್ನು ತಾನೂ ತಿಂದು ಹೆಂಡತಿಗೂ ತಿನ್ನಿಸಿದ. ಇಷ್ಟೊಂದು ಪ್ರೀತಿ ವಿಶ್ವಾಸವಿರುವ ಕೃಷ್ಣನ ಹತ್ತಿರ ನನ್ನ ಬಡತನ ಹೇಳಿ ಆತನ ಮನಸ್ಸಿಗೆ ಬೇಸರ ಉಂಟು ಮಾಡಬಾರದು. ನನ್ನ ಬಡತನ ನನಗೇ ಇರಲಿ. ಸುಧಾಮ, ಹೆದರಿದೆಯಾ? ಕೃಷ್ಣ, ಏನೋ ಯೋಚನೆ ಮಾಡುತ್ತಿರುವೆಯಲ್ಲ, ನನ್ನಿಂದ ಏನಾದರೂ? ಹಸಿವು, ಬಡತನ, ಅದು ಕೃಷ್ಣ. ನಾವು ಗುರುಕುಲದಲ್ಲಿ ಒಟ್ಟಿಗೆ ಆಟವಾಡುತ್ತಿದ್ದೇವಲ್ಲ, ಅದನ್ನು ನೆನೆಯುತ್ತಿದ್ದೇನೆ ಅಷ್ಟೇ, ಬೇರೆ ಏನೂ ಇಲ್ಲ ಕೃಷ್ಣ. ಏನಾದರೂ ಮರೆತಂತಿದೆಯೇ? ಇನ್ನೊಮ್ಮೆ ಯೋಚಿಸು. ಇಲ್ಲ ಇಲ್ಲ, ಏನೂ ಇಲ್ಲ. ನಾನಿನ್ನು ಹೊರಡುವೆ ಗೆಳೆಯ. ಹಾಗೂ ಮಕ್ಕಳು ಹೊಸ ಹೊಸ ಬಟ್ಟೆಗಳನ್ನು ತೊಟ್ಟು ಸಂತೋಷದಿಂದ ಹಣ್ಣು ಹಂಪಲುಗಳನ್ನು ತಿನ್ನುತ್ತಾ ಆಟವಾಡುತ್ತಿದ್ದಾರೆ. ಸುಶೀಲಾ, ನೀನು? ಹೌದು, ನೀವು ಯಾರ ಮನೆಯಲ್ಲಿದ್ದೀರಿ? ಇದು ನಮ್ಮ ಮನೆ ಕಣ್ರಿ. ಇದು ನನ್ನ ಗುಡಿಸಲು, ಇದು ನನ್ನ ಕನಸೇ. ಆ ಗುಡಿಸಲಿನ ಜಾಗದಲ್ಲಿ ಅರಮನೆಯಂತಹ ಮನೆ ನಿರ್ಮಾಣವಾಗಿದೆ. ಅರೆ, ನಾನು ಹೋಗಿ ಬರೋದ್ರೊಳಗೆ ಇದು ಹೇಗೆ ಸಾಧ್ಯವಾಯಿತು? ನಿಮ್ಮ ಮಿತ್ರನ ಕೃಪೆಯಿಂದ. ನನ್ನ ಮಿತ್ರ ಶ್ರೀಕೃಷ್ಣನಿಂದಲೇ? ಹೌದು, ನಮ್ಮ ಬಾಳನ್ನು ಬೆಳಗಿದ ಆ ಶ್ರೀಕೃಷ್ಣ ಪರಮಾತ್ಮನಿಂದಲೇ. ನಾನು ಅವನಿಗೆ ಸಹಾಯ ಮಾಡು ಎಂದು ಕೇಳಲೇ ಇಲ್ಲ. ನಿಜವಾಗಿಯೂ? ಸತ್ಯವಾಗಿಯೂ. ನೀವು ದ್ವಾರಕನಗರ ತಲುಪಿದ ದಿನವೇ ಅಲ್ಲಿಂದ ದೊಡ್ಡ ಸೇವಿಕರ ದಂಡೆ ಬಂದಿತು. ಬೇಕಾದ ಎಲ್ಲ ವಸ್ತುಗಳನ್ನು ತಂದು ಚಕಚಕಾಂತ ಮನೆ ನಿರ್ಮಾಣಿಸಿದರು. ನಮಗೆಲ್ಲ ಹೊಸ ಹೊಸ ಉಡುಪುಗಳನ್ನು ಸಹ ತಂದು ಕೊಟ್ಟರು. ಪರಮಾಶ್ಚರ್ಯ. ನನ್ನ ಮನಸ್ಸಿನ ಆಳವನ್ನು ತಿಳಿದುಕೊಂಡು ಎಲ್ಲ ರೀತಿಯ ಸಹಾಯ ಮಾಡಿದ್ದಾನೆ ಶ್ರೀಕೃಷ್ಣ. ಆತ ಮಾಡಿದ ಸತ್ಕಾರವನ್ನು ನೋಡಿ ನನ್ನ ಮನಸ್ಸು ನಾಚಿ ಕುಗ್ಗಿ ಹೋಯಿತು. ಮತ್ತೆ ಏನು ಕೇಳಲು ಮನಸ್ಸೇ ಆಗಲಿಲ್ಲ. ನೀವು ಕೇಳದಿದ್ದರೂ ಆ ಶ್ರೀಕೃಷ್ಣ ಪರಮಾತ್ಮ ಎಲ್ಲ ತಿಳಿದು ತಮ್ಮ ಕರ್ತವ್ಯವನ್ನು ಮಾಡಿದ್ದಾರೆ. ನಿಮ್ಮಿಬ್ಬರ ಸ್ನೇಹದಲ್ಲಿ ಯಾವುದೇ ರೀತಿಯ ಸಿರಿತನ ಬಡತನ ಎಂಬ ಭೇದ ಭಾವವಿಲ್ಲ. ನಿಜಕ್ಕೂ ನಿಮ್ಮ ಸ್ನೇಹ ಅಪರಂಜಿ, ವಜ್ರಕ್ಕೆ ಸಮಾನವಾದದ್ದು. ಸೂರ್ಯ ಚಂದ್ರರಿರುವವರೆಗೂ ಇವರಿಬ್ಬರ ಗೆಳೆತನ ಅಜರಾಮರವಾಗಿರುವುದು. ಹೌದು, ಸೂರ್ಯ ಚಂದ್ರರಿರೋವರೆಗೂ ಇವರಿಬ್ಬರ ಗೆಳೆತನ ಅಜರಾಮರವಾಗಿರುವುದು. ಕೃಷ್ಣಂ ವಂದೇ ಜಗದ್ಗುರು, ಕೃಷ್ಣಂ ವಂದೇ ಜಗದ್ಗುರು, ಕೃಷ್ಣಂ ವಂದೇ ಜಗದ್ಗುರು. ಧನ್ಯವಾದಗಳು. ಅದ್ಭುತ ಅಭಿನಯದಿಂದ ಸ್ನೇಹದ ಮಹತ್ವವನ್ನು ಪ್ರದರ್ಶಿಸಿದ ಅಭಿನಯ ಭಂಡರಿಗೆ ಧನ್ಯವಾದಗಳು.